ಎಲ್ಲಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಒಂದು ವಿಶೇಷವಾದಂತಹ ಸುದ್ದಿ ಅಂತ ಅಂದ್ರೆ ಐಬೊಮ್ಮ ಐಬೊಮ್ಮ ವೆಬ್ಸೈಟ್ ಬಗ್ಗೆ ನಾನು ಮಾತಾಡಕ್ ಬಂದಿದ್ದೀನಿ. ಐಬೊಮ್ಮ ವೆಬ್ಸೈಟ್ ಇದು ಎಷ್ಟು ಫೇಮಸ್ ಅಂದ್ರೆ ಕರ್ನಾಟಕ, ಆಂಧ್ರ, ತಮಿಳುನಾಡು, ತೆಲಂಗಾಣ ಈ 4 ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಯೂಸ್ ಮಾಡ್ತಿದ್ದಂತಹ ಈ ಒಂದು ವೆಬ್ಸೈಟ್. ಯಾಕೆಂತ ಕೇಳ್ತೀರಾ? ಮೂವಿ ಲವರ್ಸ್. ನಾವು ಒಂದು ಹೊಸ ಮೂವಿ ರಿಲೀಸ್ ಆಯ್ತು ಅಂತ ಅಂದ್ರೆ ಒಂದು ಥಿಯೇಟರ್ಸ್ ಅಥವಾ ಮಾಲ್ಗಳಿಗೆ ಹೋಗಿ ನೋಡ್ಬೇಕು ಅಂದ್ರೆ ತುಂಬಾನೇ ಕಾಸ್ಟ್ಲಿ ಆಗಿದೆ ಇಂದಿನ ದಿನದಲ್ಲಿ. ಸೊ ಅದಕ್ಕೆ ಈ ಒಂದು ವೆಬ್ಸೈಟ್ ಅಲ್ಲಿ ಏನಪ್ಪಾ ಅಂತ ಅಂದ್ರೆ ಮಾರ್ನಿಂಗ್ ಮೂವಿ ಒಂದು ರಿಲೀಸ್ ಆಯ್ತಂದ್ರೆ ಈವ್ನಿಂಗ್ ಒಳಗಡೆ ಈ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು. ಸೊ ಪ್ರತಿಯೊಬ್ರು ಮಿಡಲ್ ಕ್ಲಾಸ್ ಜನ ಯಾರನ್ನು ಅತಿ ಹೆಚ್ಚು ಒಂದು ಮೂವಿ ಥಿಯೇಟರ್ಸ್ಗಳಿಗಾಗ್ಲಿ ಮಾಲ್ಗಳಿಗಾಗ್ಲಿ ಹೋಗ್ದೇನೆ ಜಸ್ಟ್ ಬರೀ ಮೊಬೈಲ್ ನಲ್ಲೇ ಡೌನ್ಲೋಡ್ ಮಾಡ್ಕೊಂಡು ನೋಡ್ತಾ ಇದ್ರು. ಇನ್ ಮುಂದೆ ನೋಡಕ್ ಆಗೋದಿಲ್ಲ. ಯಾಕಾಗಲ್ಲ ಅಂತ ಹೇಳ್ತಿದ್ರ, ಈ ಒಂದು ವೆಬ್ಸೈಟ್ ಸದ್ಯಕ್ಕೆ ಬ್ಯಾನ್ ಮಾಡಿದ್ದಾರೆ. ಬ್ಯಾನ್ ಅಂದ್ರೆ ಆ ಐಬೊಮ್ಮ ಫೌಂಡರು ಅಥವಾ ಐಬೊಮ್ಮ ವೆಬ್ಸೈಟ್ ಏನ್ ನಡೆಸ್ತಾ ಇದ್ದ ಐಬೊಮ್ಮ ರವಿ, ಇಮ್ಮಡಿ ರವಿ ಅಂತ ಹೇಳ್ಬಿಟ್ಟು ಆ ಇಮ್ಮಡಿ ರವಿ ಅಂತ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಯಾರು? ತೆಲಂಗಾಣ ಪೊಲೀಸರಿಗೆ ಇಮ್ಮಡಿ ರವಿ ಅನ್ನನು ಚಾಲೆಂಜ್ ಮಾಡಿರ್ತಾನೆ. ನೀವೇನಾದ್ರೂ ಈ ನನ್ನ ಐಬೊಮ್ಮ ವೆಬ್ಸೈಟ್ ಅನ್ನ ನೀವು ಏನಾದ್ರೂ ಬ್ಯಾನ್ ಮಾಡಬೇಕು ಅಥವಾ ನನ್ನನ್ನ ಹಿಡಿಬೇಕು ಅಂತ ಏನಾದ್ರೂ ಬಂದ್ರೆ ನನ್ನ ಹತ್ರ ಸುಮಾರು ಅಂತಂದ್ರೆ ಒಂದು 50 ಲಕ್ಷ ಜನರ ಸೆಲೆಬ್ರಿಟೀಸ್ದು ಅಥವಾ ಕಾಮನ್ ಪೀಪಲ್ಸ್ದು ಎಲ್ಲರದೂ ಒಂದು ಡೇಟಾ ಇದೆ, ಅದನ್ನ ರಿಲೀಸ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ವಾರ್ನಿಂಗ್ ಮಾಡಿರ್ತಾನೆ ತೆಲಂಗಾಣ ಪೊಲೀಸ್ ಅವರಿಗೆ. ಸೊ ತೆಲಂಗಾಣ ಪೊಲೀಸ್ ಇದನ್ನೇ ಒಂದು ದೃಷ್ಟಿನಲ್ಲಿ ಇಟ್ಕೊಂಡು ನಮ್ಮ ತೆಲಂಗಾಣ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರು ಏನೇನಿದ್ದಾರೆ ಪ್ರಮುಖ ವ್ಯಕ್ತಿಗಳು ಅವರು ಸಮೇತ ಹೋಗ್ಬಿಟ್ಟು ಒಂದು ಪೊಲೀಸ್ಗೆ ಒಂದು ದೂರು ಕೊಟ್ಟಿರ್ತಾರೆ. ಏನಂದ್ರೆ ಅತಿ ಹೆಚ್ಚು ನಾವು ಕೋಟಿ ಕೋಟಿ ಬಂಡವಾಳ ಹಾಕ್ಬಿಟ್ಟು ಒಂದು ಮೂವಿಯನ್ನ ತೆಗಿತಾ ಇದೀವಿ, ಆದ್ರೆ ಈ ಮೂವಿಯನ್ನ ಜಸ್ಟ್ ಒನ್ ಡೇನಲ್ಲೇನೆ ಪೈರಸಿ ಮಾಡಿಬಿಟ್ಟು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಮಗೆ ತುಂಬಾ ಲಾಸ್ ಆಗ್ತಾ ಇದೆ. ಯಾರು ನಮ್ಮ ಪ್ರೇಕ್ಷಕರು ನಮ್ಮ ಮೂವಿಯನ್ನ ವೀಕ್ಷಣೆ ಮಾಡಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಅನ್ನ ಮಾಡ್ತಾರೆ. ಸೊ ಆ ವೈಬೊಮ್ಮ ವ್ಯಕ್ತಿ ಯಾರು, ಆ ವೆಬ್ಸೈಟ್ ಅನ್ನ ಏನಕ್ಕಾಗಿ ಕ್ರಿಯೇಟ್ ಮಾಡ್ದ ಅನ್ನೋದ್ರ ಬಗ್ಗೆ ನಾನೀಗ ಹೇಳ್ತೀನಿ. ಐಬೊಮ್ಮ ರವಿ ಅಂದ್ರೆ ಇಮ್ಮಡಿ ರವಿ ಅಂತ ಹೇಳ್ಬಿಟ್ಟು ಐಬೊಮ್ಮ ಮೀನ್ಸ್ ಇಮ್ಮಡಿ, ಬೊಮ್ಮ ಅಂದ್ರೆ ಪಿಕ್ಚರ್. ಸೊ ಇದನ್ನೇ ಒಂದು ಟೈಟಲ್ ಆಗಿ ಇಟ್ಕೊಂಡು ಇಮ್ಮಡಿ ರವಿ ಈ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಪ್ರಮುಖ ವಾಸಿ ಬಂದು ಇವರು ವೈಜಾಗ್ ನಲ್ಲಿ ವಾಸ ಮಾಡ್ತಾ ಇರ್ತಾನೆ. ಈ ವ್ಯಕ್ತಿ ತಂದೆ ಒಂದು BSNL ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಏನೋ ಒಂದು ವೃತ್ತಿ ಏನಪ್ಪಾ ಅಂದ್ರೆ ವೆಬ್ ಡಿಸೈನಿಂಗು ಮತ್ತೆ ವೆಬ್ ಡೆವಲಪ್ಮೆಂಟ್ ಅಂಡ್ ಸರ್ವರ್ ಬಗ್ಗೆ ಒಂದು ನಾಲೆಡ್ಜ್ ಇರುತ್ತೆ. ಸರ್ವರ್ ಬಗ್ಗೆ ಒಂದು ತಿಳುವಳಿಕೆ ಕೊಡ್ತಾ ಇರ್ತಾರೆ. ಅಷ್ಟೇ ಒಂದು ಕೆಲಸ ಮಾಡ್ಕೊಂಡು ಒಂದು ಕಂಪ್ಯೂಟರ್ ಸೆಂಟರ್ ನಲ್ಲಿ ವರ್ಕನು ಮಾಡ್ತಾ ಇರ್ತಾರೆ. ಒಂದು ವಿದ್ಯಾಭ್ಯಾಸ ಬಂದು BSc ಕಂಪ್ಯೂಟರ್ ಸೈನ್ಸ್ ಏನೋ ಮಾಡಿರ್ತಾರೆ ಈ ಒಬ್ಬ ಇಮ್ಮಡಿ ರವಿ ಅನ್ನೋ ವ್ಯಕ್ತಿ. ಸೊ ಇವರು 2016ರಲ್ಲಿ ಒಂದು ಮುಸ್ಲಿಂ ಯುವತಿಯನ್ನ ಲವ್ ಮಾಡಿ ಮದುವೆ ಆಗ್ತಾರೆ. ಮದುವೆ ಆದ್ಮೇಲೆ ಈ ವ್ಯಕ್ತಿಗೆ ಮದುವೆ ಆಗಿ ಸ್ವಲ್ಪ ದಿನಕ್ಕೇನೆ ಈ ಹೆಂಡತಿ ಮತ್ತೆ ಅವರ ಅತ್ತೆ ಒಂದು ತರ ಏನೋ ಹಿಂಸೆ ಕೊಡೋದು. ಅಂದ್ರೆ ನಿನ್ ಕೈಲಿ ಏನು ಆಗೋದಿಲ್ಲ, ನೀನೇನು ಸಾಧನೆ ಮಾಡೋದಿಲ್ಲ, ನೀನು ಸಂಪಾದನೆ ಮಾಡಕ್ ಆಗ್ತಿಲ್ಲ, ಕೈಲಾಗ್ದನು ಅಂತ ತುಂಬಾ ಅವಾಚ್ಯ ಶಬ್ದಗಳಿಂದ ಅವನ್ನ ಮಾತಾಡೋದು, ಹೀಯಾಳ್ಸೋದು, ತುಂಬಾ ಮನಸ್ಸಿಗೆ ಒಂದು ಏನೋ ಗಿಲ್ಟ್ ತರ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಸೊ ಇಮ್ಮಡಿ ರವಿ ಅವರ ವೈಫ್ ಇದಾರಲ್ಲ, ಅವ್ರ ಅಕ್ಕ ಮತ್ತೆ ಭಾವ ಬಂದು ದುಬೈನಲ್ಲಿ ಇರ್ತಾರೆ. ಸೊ ಅವರು ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ, ನೀನು ನಮ್ಮನ್ನ ಏನು ಚೆನ್ನಾಗಿ ನೋಡ್ಕೊಳಕ್ ಆಗ್ತಾ ಇಲ್ಲ ನಿನ್ ಕೈಲಿ ಅಂತಾನೆ ತುಂಬಾನೇ ಮಾತಿಂದ ಬೈಯೋದು, ಏನೋ ಒಂದು ಈ ತರ ಮಾಡ್ತಾ ಇರ್ತಾರೆ. ಸೊ ಈ ತರ ಒಂದು ಮನಸ್ತಾಪ ಬಂದ್ಬಿಟ್ಟು ಇಮ್ಮಡಿ ರವಿ ಅವರು ಸರಿ ನಮಗೂ ನಿಮ್ಗೂ ಆಗದೆ ಬೇಡ ಅಂತ ಹೇಳ್ಬಿಟ್ಟು ಡೈವರ್ಸ್ ಅಪ್ಲೈ ಮಾಡ್ಬಿಟ್ಟು ಡೈವರ್ಸ್ ತಗೋಬೇಕು ಅಂತ ಡಿಸಿಷನ್ ಮಾಡ್ಬಿಟ್ಟು ಡೈವರ್ಸ್ಗೆ ಅಪ್ಲೈ ಮಾಡ್ತಾರೆ. ಆಲ್ರೆಡಿ ಒಂದು ಪಾಪುನೂ ಆಗಿರುತ್ತೆ. ಸೊ ಇದಾದ ನಂತರ ತುಂಬಾನೇ ಡಿಪ್ರೆಷನ್ಗೆ ಹೋಗ್ತಾರೆ ರವಿ ಅವರು. ಸ್ವಲ್ಪ ದಿನಗಳ ಕಾಲ ಎಲ್ಲಾದ್ರೂ ಬೇರೆ ಕಡೆ ಹೋಗ್ಬೇಕಂತ ಹೋಗಿ ಮತ್ತೆ ಒಂದು ಹೊಸ ಒಂದು ಲೈಫನ್ನ ಸ್ಟಾರ್ಟ್ ಮಾಡಬೇಕು, ನಾನು ಚೆನ್ನಾಗಿ ಜೀವನದಲ್ಲಿ ದುಡ್ಡು ಮಾಡಬೇಕು, ನಾನು ಏನು ಅನ್ನೋದನ್ನ ನಾನು ರೂಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಚಾಲೆಂಜ್ ಆಗಿ ತಗೊಳ್ತಾರೆ. ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಚಾಲೆಂಜ್ ಆಗಿ ತಗೊಂಡು ಯಾವ ರೀತಿ ಒಂದು ಇಡೀ ದೇಶಕ್ಕೆನ ಇವತ್ತು ಅವ್ರು ಮಾಡಿರೋ ತಪ್ಪಂತ ನಮಗೂ ಗೊತ್ತು. ಆಕ್ಚುಲಿ ಪೈರಸಿ ಮಾಡೋದೇ ದೊಡ್ಡ ತಪ್ಪು. ಪೈರಸಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾಕೆ
ಪೈರಸಿ ಮಾಡೋದ್ರಿಂದ ತುಂಬಾ ಅಂದ್ರೆ ಅದು ತುಂಬಾನೇ ಸಿನಿಮಾ ಇಂಡಸ್ಟ್ರಿಗೂ ಲಾಸ್ ಆಗುತ್ತೆ, ಸೆಲೆಬ್ರಿಟೀಸ್ಗೂ ಲಾಸ್ ಆಗುತ್ತೆ. ಇವ್ರದ್ದು ಒಂದು ಥಾಟ್ ಇದೆ. ಏನ್ ಥಾಟು? ಹೀರೋಗಳು, ಪ್ರೊಡ್ಯೂಸರ್ಗಳು ಎಲ್ರನ್ನೂ ಲಕ್ಷ ಲಕ್ಷ ತಗೊಳ್ತಾ ಇದ್ದೀರಾ, ಆದ್ರೆ ಅಲ್ಲಿ ಕೆಲಸ ಮಾಡ್ತಿರುವಂತಹ ಕೂಲಿ ಕಾರ್ಮಿಕರು ಇದಾರಲ್ಲ, ಅವ್ರಿಗೆ ಯಾಕೆ ನೀವು ಉತ್ತಮವಾದಂತಹ ಒಂದು ಸ್ಯಾಲ್ರಿಗಳನ್ನ ಪೇಡ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಇವರು ಒಂದು ಪೈರಸಿನ ಸ್ಟಾರ್ಟ್ ಮಾಡಿರೋ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಇಮ್ಮಡಿ ರವಿ ಅನ್ನೋ ವ್ಯಕ್ತಿ ನಮ್ಮ ದೇಶದಲ್ಲಿ ಇಲ್ದೇನೆ ಬೇರೆ ಒಂದು ದೇಶಕ್ಕೆ ಹೋಗ್ತಾನೆ. ಬೇರೆ ಬೇರೆ ದೇಶ, ಫ್ರಾನ್ಸು, ದುಬೈ, ಅಮೇರಿಕಾ, ಆ ಕಡೆ ಎಲ್ಲ ದೇಶಕ್ಕೆ ಹೋಗ್ತಾನೆ. ಬಟ್ ಈ ಒಂದು ವ್ಯಕ್ತಿ ಎಲ್ಲಿಯಪ್ಪ ಅಂದ್ರೆ ಅರೇಬಿಯನ್ ಕೆರೆಟ್ಸ್ ಅಂತ ಹೇಳ್ಬಿಟ್ಟು ಒಂದು ಅಮೇರಿಕಾ ಒಂದು ಐಲ್ಯಾಂಡ್ ನಲ್ಲಿ ಇವನು ವಾಸವಾಗಿರ್ತಾನೆ. ಅಲ್ಲಿನ ಒಂದು ಪೌರತ್ವನು ತಗೊಂಡಿರ್ತಾರೆ. ತಗೋಬಿಟ್ಟು ಅಲ್ಲಿಂದನೇ ನೆದರ್ಲ್ಯಾಂಡು ಮತ್ತೆ ಈ ಕಡೆ ಬಿಹಾರ ಮತ್ತೆ ಇಲ್ಲಿ ಆಂಧ್ರದಲ್ಲಿ ಸುಮಾರು ಸ್ವಲ್ಪ ಜನಗಳನ್ನ ಒಂದು ಏನೋ ಅವ್ರಿಗೆ ಈ ಪೈರಸಿ ಮಾಡೋದಕ್ಕೆ ಯಾರ್ಯಾರು ಬೇಕು ಮೂವಿಗೆ ಅದನ್ನ ಹೇಗೆ ರೆಕಾರ್ಡ್ ಮಾಡ್ತಾ ಇದ್ರು ಅದಕ್ಕೋಸ್ಕರನೇ ಸ್ವಲ್ಪ ಜನನ ಹೈರ್ ಮಾಡ್ಕೊಬಿಟ್ಟು ಇದೆಲ್ಲ ಯಾವ ತರ ನಡೀತೈತೆ ಅಂದ್ರೆ ದೊಡ್ಡ ಒಂದು ಗೇಮ್ಲಿಂಗ್. ಸೊ ಅದು ಯಾರಿಗೂ ಗೊತ್ತಾಗೋದಲ್ಲ, ಆನ್ಲೈನ್ ಮುಖಾಂತರನೇ ನಡೀತಾ ಇರ್ತೈತೆ ಅದೆಲ್ಲನ. ಈಗ ಒಂದು ಹೊಸ ಮೂವಿ ರಿಲೀಸ್ ಆಗಿದೆ ಅಂದ್ರೆ ಅದನ್ನ ಯಾವ ತರ ರೆಕಾರ್ಡ್ ಮಾಡ್ಬೇಕು ಅಂತ ಆಯ್ಕೆ ಮಾಡ್ಕೋತಾರೆ. ಯಾರನ್ನಾದ್ರೂ ಒಬ್ಬನ ವ್ಯಕ್ತಿನ, ಆ ವ್ಯಕ್ತಿ ಮಿಡಲ್ ಕ್ಲಾಸ್ ಪೀಪಲ್ನೇ ಆಗಿರ್ತಾನೆ ಆಲ್ಮೋಸ್ಟ್. ಆ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ, ನೀನು ಈಗ ಮೂವಿಗೆ ಹೋಗ್ತೀಯಲ್ಲ, ಒಂದು ಮೂವಿಗೆ ಹೋಗ್ಬಿಟ್ಟು ಕ್ಯಾಮ್ ಕಾರ್ಡ್ ಇಂದನ ಚೆನ್ನಾಗೆ ಒಂದು ಮೂವಿನ ನೀನು ಒಳ್ಳೆ ಪ್ರಿಂಟಲ್ಲಿ ಚೆನ್ನಾಗಿ ರೆಕಾರ್ಡ್ ಮಾಡಿಬಿಟ್ಟು ನೀನು ನಮಗೆ ಫಾರ್ವರ್ಡ್ ಮಾಡಿದ್ರೆ ನಿನ್ಗೆ ಇಷ್ಟು ಒಂದು ಅಮೌಂಟನ್ನು ಪೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾರು ಆನ್ಲೈನ್ ಗೇಮಿಂಗ್ನರಾಗಿರ್ಬೋದು, ಆ್ಯಡ್ಸ್ನರಾಗಿರೋದು ಯಾರೋ ಒಬ್ರು ಅವ್ರನ್ನ ಮೀಟ್ ಮಾಡಿಬಿಟ್ಟು ಒಂದು ಆನ್ಲೈನ್ ಮುಖಾಂತರನೇ ಎಲ್ಲಾನು ಇದು ನಡೀತದೆ. ಮೀಟ್ ಮಾಡಿ ಒಂದು ಕೆಲಸವನ್ನ ಜವಾಬ್ದಾರಿ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಆ ವ್ಯಕ್ತಿ ಏನ್ ಮಾಡ್ತಾನೆ, ಒಂದು ಮೂವಿಗೆ ಹೋಗ್ತಾನೆ. ಮೂವಿಗೆ ಹೋಗ್ಬಿಟ್ಟು ಆ ಮೂವಿಯನ್ನ ಕ್ಯಾಮ್ ಕಾರ್ಡ್ ಮುಖಾಂತರನ ಜೋಬಲ್ಲಿ ಇಟ್ಕೊಂತಾನೋ ಇಲ್ಲ ಎಲ್ಲಿ ಇಟ್ಕೊಂತಾನೋ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಜೋಬಲ್ಲಿ ಇಟ್ಕೊಂಡಿದ್ರೆ ಯಾರಿಗೂ ಗೊತ್ತಾಗಲ್ಲ. ಆ ಕ್ಯಾಮ್ ಕಾರ್ಡ್ ರೆಕಾರ್ಡ್ ಆಗೋದು ಯಾರಿಗೂ ಗೊತ್ತಾಗಲ್ಲ. ಸೊ ಅದು ರೆಕಾರ್ಡ್ ಮಾಡಿಬಿಟ್ಟು ಇವರು ಒಂದು ಅದು ತುಂಬಾ GB ಗಟ್ಟಲೆ ಇರ್ತೈತೆ, ಅದನ್ನ ಲಿಂಕ್ ಮುಖಾಂತರನ ಫಾರ್ವರ್ಡ್ ಮಾಡ್ತಾರೆ. ಸೊ ಆಗ ರೆಕಾರ್ಡ್ ಮಾಡಿದಂಥ ವ್ಯಕ್ತಿಗೆ ಯಾರನ್ನು ಡೈರೆಕ್ಟ್ ಬಂದು ಹಣ ಕೊಡೋದಿಲ್ಲ. ಇದೆಲ್ಲ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ನಡೀತಾ ಇರ್ತದೆ. ಇದು ಬಂದು ಜಸ್ಟ್ ಕ್ರಿಪ್ಟೋ ಕರೆನ್ಸಿ ಅಂತ ಅಂದ್ರೆ ಅವರು ಗೊತ್ತಲ್ಲ, ಯಾರನ್ನು ಇಂಡಿಯನ್ ಮನಿ ಒಂದು ಇಂಡಿಯನ್ ಮನಿಯನ್ನ ಕೊಡೋದಿಲ್ಲ. ಕ್ರಿಪ್ಟೋ ಮುಖಾಂತರ ಅವ್ರ ಅಕೌಂಟಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ಸೊ ಮೊದಲನೇದಾಗಿ ಹಿಟ್ 3 ಮೂವಿ ಯಾವಾಗ ಕಾಪಿ ಆಗಿ ಒಂದು HD ಪ್ರಿಂಟ್ ಇಮಿಡಿಯೇಟ್ಲಿ ಪೈರಸಿನಲ್ಲಿ ಅಪ್ಲೋಡ್ ಆಯ್ತಾ, ಸೊ ಅವಾಗ ಹಿಟ್ 3 ಮೂವಿನ ಒಬ್ಬ ಪ್ರೊಡ್ಯೂಸರ್ಗಳು ಅಥವಾ ಆ ಮೂವಿಗೆ ಸಂಬಂಧಿಸಿದಂಥ ವ್ಯಕ್ತಿಗಳು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಇದ್ರ ಬಗ್ಗೆ ನಮಗೆ ಒಂದು ಕ್ಲಾರಿಟಿ ಬೇಕು, ಯಾರು ಈ ತರ ಅಪ್ಲೋಡ್ ಮಾಡ್ತಾ ಇದ್ದಾರೆ, ತುಂಬಾನೇ ನಾವು ಕೋಟಿ ಬಂಡವಾಳ ಹಾಕ್ಬಿಟ್ಟು ಮೂವಿ ಮಾಡಿದ್ದೀವಿ, ಸೊ ಈ ತರ ಮೂವಿನ ಅಪ್ಲೋಡ್ ಮಾಡಿದ್ದಾರೆ, ಇದ್ರ ಬಗ್ಗೆ ನೀವು ಆಕ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ಹೈದರಾಬಾದಲ್ಲಿ ಒಂದು ಕೇಸನ್ನ ನಮೂದು ಮಾಡ್ತಾರೆ. ಈ ಹಿಟ್ 3 ಮೂವಿನ ರೆಕಾರ್ಡಿಂಗ್ ಯಾವ ವ್ಯಕ್ತಿ ಮಾಡಿರ್ತಾನೆ ಅಂತ ಅಂದ್ರೆ ಒಬ್ಬ ಅಶ್ವಿನಿ ಕುಮಾರ್ ಅಂತ ವ್ಯಕ್ತಿ. ಈ ವ್ಯಕ್ತಿ ಬಂದು ಬಿಹಾರದ ಮೂಲನ ಇರ್ತಾನೆ. ಈ ವ್ಯಕ್ತಿ ಹೈದರಾಬಾದಲ್ಲಿರುವಂತಹ ಮಾದಾಪುರ ಮಂತ್ರಾ ಮಾಲ್ ಅಲ್ಲಿ ಈ ರೆಕಾರ್ಡಿಂಗ್ ಅನ್ನ ಸ್ಟಾರ್ಟ್ ಮಾಡಿರ್ತಾನೆ. ಈ ವ್ಯಕ್ತಿನೇ ರೆಕಾರ್ಡಿಂಗ್ ಮಾಡಿಬಿಟ್ಟು ನಮ್ಮ ತಮಿಳ್ ಏನಿದ್ದಾರೆ ಯಾರು ಬ್ಲಾಸ್ಟರ್ಸ್ ಓನರ್ ಜಾನಕಿ ರಾಮ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಜಸ್ಟ್ ಫಾರ್ವರ್ಡ್ ಮಾಡ್ತಾ ಇರ್ತಾರೆ. ಸೊ ಹೈದರಾಬಾದ್ ಪೊಲೀಸು ಆ ಜಾನಕಿ ರಾಮನ್ ಅವ್ರನ್ನು ಅರೆಸ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಈ HD ಕಂಟೆಂಟ್ ಯಾವ ರೀತಿ ಅವರು ರಿಲೀಸ್ ಮಾಡ್ತಾ ಇದ್ರು. ಈ ಅಶ್ವಿನಿ ಕುಮಾರ್ ಎಷ್ಟು ಟ್ಯಾಲೆಂಟೆಡ್ ಅಂದ್ರೆ ಜಸ್ಟ್ 22 ಇಯರ್ಸ್ಗೆನೆ ಅವನಿಗೆ ಜಾಸ್ತಿ ಓದೇನಿಲ್ಲ, ಬಟ್ ಕಂಪ್ಯೂಟರ್ ಬಗ್ಗೆ ತುಂಬಾನೇ ನಾಲೆಡ್ಜ್ ಇರುತ್ತೆ. ಯಾವ ರೀತಿ ಅಂದ್ರೆ ಒಂದು ಬಗ್ಗನ್ನ ಕ್ರಿಯೇಟ್ ಮಾಡಿ ಅದನ್ನ ಒಂದು ಸಿಸ್ಟಮು ಅದನ್ನ ಅಥವಾ ಮೊಬೈಲ್ಗೆ ಏನು ಫಾರ್ವರ್ಡ್ ಮಾಡಿ ಮಾಲ್ವೇರ್ ಒಳಗಡೆ ಹೋಗಿ ನಿಮ್ಮ ಮೊಬೈಲ್ ಅಲ್ಲಿ ಏನೇನಿದೆ ಡಾಟಾ ಅದನ್ನೆಲ್ಲಾನು ಶೇಖರಣೆ ಮಾಡೋಷ್ಟು ಟ್ಯಾಲೆಂಟ್ ಅನ್ನ ಈ ಅಶ್ವಿನಿ ಕುಮಾರ್ ಹೊಂದಿರ್ತಾನೆ. ಸೊ ಅಶ್ವಿನಿ ಕುಮಾರ್ಗೂ ಮೂವಿ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಅಶ್ವಿನಿ ಕುಮಾರ್ ಏನ್ ಮಾಡ್ತಾನೆ, ಈ ಮೂವೀಸ್ ಆಡ್ಸ್ ಬರ್ತಾ ಇರ್ತಾವಲ್ಲ, ಸೊ ಆಡ್ಸ್ ನ ಜಸ್ಟ್ ಕ್ಲಿಕ್ ಮಾಡಿದಾಗ ಟೆಲಿಗ್ರಾಮು ಅಥವಾ ಆಡ್ಸ್ ಮುಖಾಂತರನ ನೀವೇನಾದ್ರೂ ಒಂದು ಮೂವಿನ ನಮ್ಗೆ ಇಷ್ಟು ಕಳಿಸಿದ್ರೆ $200, $300, $500, $800 ವರ್ಗು ನಿಮ್ಗೆ ಒಂದು ಕ್ರಿಪ್ಟೋ ಕರೆನ್ಸಿ ಮುಖಾಂತರ ನಿಮ್ಗೆ ಅಮೌಂಟ್ ಅನ್ನ ಕಳಿಸಲಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು
ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಆಡ್ಸ್ ಅವರು. ಸೊ ಅವಾಗಿಂದ ಸ್ಟಾರ್ಟ್ ಆಗುತ್ತೆ. ಅಶ್ವಿನಿ ಕುಮಾರ್ ಸಮೇತ ಎಲ್ಲಾನು ಒಂದು ಹೊಸ ಹೊಸ ಮೂವಿಗಳು ಏನ್ ಬರ್ತಾವ ಅವನ್ನೆಲ್ಲ ರೆಕಾರ್ಡ್ ಮಾಡೋದು, ಓಕೆನಾ, ಅಲ್ಲಿಂದನ ಜಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ತುಂಬಾ ಅಂದ್ರೆ ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇರ್ತಾರೆ. ಸೊ ಇದನ್ನ ಹಿಡಿದ್ಬಿಟ್ಟು ಐಬೊಮ್ಮದವ್ರಿಗೆ ಅವಾಗ ತಾನೇ ಜಸ್ಟ್ ಒಂದು ವಾರ್ನಿಂಗ್ ಕೊಟ್ಟಿರ್ತಾರೆ ತೆಲಂಗಾಣ ಪೊಲೀಸು. ಈ ವೆಬ್ಸೈಟ್ ಅನ್ನ ನೀವು ನಿಲ್ಸಿಲ್ಲ ಅಂತ ಅಂದ್ರೆ ನಾವು ಖಂಡಿತವಾಗ್ಲೂ ನಿನ್ನ ಹಿಡ್ದೆ ಹಿಡಿತೀವಿ ಅಂತ ಹೇಳಿರ್ತಾರೆ. ರವಿ ಅಂತ ವ್ಯಕ್ತಿ ಏನು ಮಾತಾಡಿರ್ತಾನೆ, ಚಾಲೆಂಜ್ ಹಾಕಿರ್ತಾನೆ ವೆಬ್ಸೈಟ್ ಅಲ್ಲಿ, ಇದನ್ನೇ ನಮ್ಮ ತೆಲಂಗಾಣ ಪೊಲೀಸ್ ಅವರು ಚಾಲೆಂಜ್ ಆಗಿ ತಗೊಂಡು ಹೇಳಿದ್ದಾರೆ, ನಿನ್ನ 99% ಹಿಡಿತೀವಿ ಅಂತ ಹೇಳಿರ್ತಾರೆ. ಸೊ ಅವನು ಒಂದು ಕಾರಣದಿಂದನ ಇಲ್ಲಿ ಅರೇಬಿಯನ್ ಕ್ಯಾರೆಟ್ಸ್ ಇಂದನ ಫ್ರಾನ್ಸ್ಗೆ ಒಂದು ಟಿಕೆಟ್ ಹಾಕೊಂಡು ಅಲ್ಲಿಂದ ಫ್ರಾನ್ಸ್ ಇಂದ ಹೈದರಾಬಾದ್ಗೆ ಒಂದು ಟಿಕೆಟ್ ಬುಕ್ ಆಗಿರುತ್ತೆ. ಸೊ ಅಲ್ಲಿಂದ ಇಲ್ಲಿ ಬಂದ ತಕ್ಷಣ ಇಳಿದ ತಕ್ಷಣನೇ ನಮ್ಮ ಐಬೊಮ್ಮ ರವಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ತೆಲಂಗಾಣ ಪೊಲೀಸ್ ಅವರು. ಇದಕ್ಕೆ ಕಾರಣ ಅವರ ಹೆಂಡತಿ ಅಂತಾನು ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲೆಲ್ಲಾನು ಹೇಳ್ತಾ ಇದ್ದಾರೆ. ಸೊ ಈ ಐಬೊಮ್ಮ ರವಿ ಹತ್ರ ಕೇವಲ ಈ 4 ರಿಂದ 6 ವರ್ಷದಲ್ಲಿ ನಾವೇನು ಇವತ್ತು ಹೊಸ ಮೂವಿ ನೋಡ್ಬೇಕು ಅಂತ ಎಲ್ಲ ಲಿಂಕ್ ಗಳನ್ನ ಕ್ಲಿಕ್ ಮಾಡಿ 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 ಡೌನ್ಲೋಡ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ಸುಮಾರು ಅಂತ ಅಂದ್ರೆ ಎಷ್ಟು 50 ಲಕ್ಷ ಜನರ 50 ಲಕ್ಷ ಜನರ ಡಾಟಾವನ್ನ ಐಬೊಮ್ಮ ರವಿ ಹತ್ರ ಇಟ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅವನ ಹತ್ರ ಇದ್ದಂತಹ ಬ್ಯಾಂಕ್ ಅಲ್ಲಿ ಇದ್ದಂತಹ ಒಂದು 3 ಕೋಟಿ ಹಣ, ಸುಮಾರು ಲ್ಯಾಪ್ಟಾಪ್ಗಳು ಮತ್ತೆ ಹಾರ್ಡ್ ಡ್ರೈವ್ಗಳು ಎಲ್ಲಾನು ಪೊಲೀಸ್ ತೆಲಂಗಾಣ ಒಂದು ಪೊಲೀಸ್ ಅವರು ವಶಪಡಿಸ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಅವರು ಜೈಲಲ್ಲಿ ಇದ್ದಾರೆ. ಆಲ್ರೆಡಿ ಒಂದು 3 ಡೇಸ್ ಆಯ್ತು ಅರೆಸ್ಟ್ ಮಾಡಿ. ಇದನ್ನ ಈ ಒಂದು ಕೇಸನ್ನ ನಾನು ವಾದ ಮಾಡಬೇಕು ಅಂತ ಹೇಳ್ಬಿಟ್ಟು ಇದೇ ಆಂಧ್ರ ಪ್ರದೇಶದಲ್ಲಿ ಒಂದು ಕೋಡಿಕತ್ತಿ ಕೇಸ್ ಅಂತ ಒಂದು ಆಗಿರುತ್ತೆ. ಆ ಕೇಸಲ್ಲಿ ವಾದಿಸಿರುವಂತಹ ಲಾಯರ್ ಈ ಒಂದು ಕೇಸನ್ನ ನಾನು ವಾದ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಷ್ಟಲ್ದನೆ ಒಬ್ರು ಈ ಶ್ರೀಕಲ್ಯಾಣ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಈ ತರ ಒಂದು ವ್ಯಕ್ತಿ ನಮ್ಮ ದೇಶಕ್ಕೆ ಬೇಕಾಗಿಲ್ಲ, ಇವ್ರನ್ನ ಅರೆಸ್ಟ್ ಮಾಡೋದ್ಕಿಂತಲೂ ಅರೆಸ್ಟ್ ಮಾಡಿದ್ರ ಡೈರೆಕ್ಟ್ ಎನ್ಕೌಂಟರ್ ಮಾಡಿ ಅಂತ. ಬಟ್ ಮಿಡಲ್ ಕ್ಲಾಸ್ ಪೀಪಲ್ಗೆ ಯಾರೇ ಆಗ್ಲಿ ಒಂದು ಎನ್ಕೌಂಟರ್ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಅವನು ಓಕೆ, ಒಂದು ಲೈಫ್ ಅನ್ನ ಚಾಲೆಂಜ್ ಆಗಿ ತಗೊಂಡ, ಅವರು ಲೈಫ್ ಅಲ್ಲಿ ಏನೇನೋ ಒಂದು ಪ್ರಾಬ್ಲಮ್ಗಳು ಬಂದು ಹೆಂಡತಿ ಅತ್ತೆ ಎಲ್ರು ಅವನ್ನ ಹೀಯಾಳಿಸಿದ್ರು, ಅವಮಾನಿಸಿದ್ರು. ಬಟ್ ಲೈಫ್ ಅನ್ನ ಚಾಲೆಂಜ್ ಆಗಿ ತಗೊಂಡು ಮುಂದೆ ಬಂದು ಒಂದು ಅವ್ನು ಮಾಡೋದು ತಪ್ಪೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಪೈರಸಿ ಮಾಡೋದು ತುಂಬಾ ದೊಡ್ಡ ಅಪರಾಧ, ಅದನ್ನ ಮಾಡಬಾರ್ದಾಯ್ತು, ಬಟ್ ಮಾಡಿದ್ದಾರೆ. ಆದ್ರೆ ಮಿಡಲ್ ಕ್ಲಾಸ್ ಪಾಲಿಗೆ ಒಂಥರ ದೇವ್ರು ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಇವತ್ತು ಎಲ್ಲ ಹಳ್ಳಿನಲ್ಲಿ ಕೂತಿರಂತಹ ನಮ್ಮ ಹುಡುಗರು, ಯುವಕರು, ಯುವತಿಯರು ಎಲ್ರೂ ಸಮೇತ ಇವತ್ತು ಜಸ್ಟ್ ಐಬೊಮ್ಮ ಐಬೊಮ್ಮ ಐಬೊಮ್ಮ, ಹೊಸ ಮೂವಿ ಬಂತ ಐಬೊಮ್ಮ, ಇಲ್ಲ ಮೂವಿ ರೂಲ್ಸ್. ಈಗ ಐಬೊಮ್ಮ ಅಷ್ಟೇ ಅಲ್ಲ, ಮೂವಿ ರೂಲ್ಸು ಇನ್ನು ಏನೇನಿದ್ದಾವೆ ಈ ತರ ವೆಬ್ಸೈಟ್ಸ್ಗಳು ಎಲ್ಲಾದ್ರ ಬಗ್ಗೆನೂ ಒಂದು ನಿಗಾ ವಹಿಸಿದ್ದಾರೆ ಪೊಲೀಸರು. ಎಲ್ಲಾನು ಬ್ಯಾನ್ ಮಾಡಬೇಕು ಅಂತ. ಸಿನಿಮಾದಲ್ಲಿ ಒಂದು ನಟನೆ ಮಾಡಿ ದೊಡ್ಡ ದೊಡ್ಡ ಹೆಸರುಗಳನ್ನ ತಗೊಂಡು, ಓಕೆನಾ, ದೊಡ್ಡ ಸೆಲೆಬ್ರಿಟಿ ಆಗಿರುವಂತಹ ಎಲ್ಲ ಪ್ರಮುಖವಾದ ವ್ಯಕ್ತಿಗಳು ಹೋಗ್ಬಿಟ್ಟು ಇವತ್ತು ಎಲ್ಲಾನು ಕಂಪ್ಲೇಂಟ್ ಮಾಡಿಬಿಟ್ಟು ಇಲ್ಲ ಇದನ್ನ ಫುಲ್ಲು ಬ್ಯಾನ್ ಮಾಡ್ಬೇಕಂತ ಹೇಳಿದರೆ. ನೋಡೋಣ ಏನಾಗುತ್ತಂತ. ಈಗ ಕೇಸ್ ಬಂದು ನಡೀತಾ ಇದೆ ತೆಲಂಗಾಣದಲ್ಲಿ. ಆಕ್ಚುಲಿ ಬಡವರಿಗೆ ಅದೇನು ಹೇಳ್ತಾರಲ್ಲ, ಬಡವರ ಬಾದಾಮಿ ಅಂತಾರಲ್ಲ, ಅದೇ ತರನೇ ಐಬೊಮ್ಮ ಅನ್ನೋ ಒಂದು ವೆಬ್ಸೈಟ್ ಯೂತ್ಗೆ ತುಂಬಾನೇ ಅಡಿಕ್ಟ್ ಆಗಿತ್ತು. ಹೊಸ ಮೂವಿ ಬಂತಂದ್ರೆ ಎಲ್ಲಿದೆ ಅಂದ್ರೆ ಐಬೊಮ್ಮ ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡ್ತಾ ಇದ್ರು. ಇವತ್ತು ಯಾವ ರೀತಿ ಅವನ್ನ ಜನಗಳು ಅವ್ನ್ ಮಾಡಿರೋ ತಪ್ಪಂತ ಗೊತ್ತು, ಬಟ್ ಆದ್ರೂ ಜನಗಳು ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ ಐಬೊಮ್ಮ ರವಿ ಮಾಡಿರೋ ತಪ್ಪಲ್ಲ, ನಮ್ಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಯಾರು ಹೇಳಿದ್ರು ನಿಮ್ಗೆ ಕೋಟಿ ಕೋಟಿ ಇಟ್ಟು ಮೂವಿ ಮಾಡಿ ಅಂತನ? ಯಾರು ಹೇಳಿದ್ದಾರೆ? ಅದೇ ನಮ್ಮ ಕನ್ನಡದಲ್ಲಿ ಬಂದಂತಹ ಒಂದು ಇವ್ರದು ಯಾರ್ದು ಮೂವಿ, ಅದು ತುಂಬಾನೇ ನಮ್ಮ ಗಡ್ಡಪ್ಪ ಅವ್ರದ್ದು ತಿಥಿಯಮ್ಮ ಮೂವಿ. ಏನ್ರಿ ಇತ್ತು ಅದರಲ್ಲಿ? ಒಳ್ಳೆ ಕಂಟೆಂಟ್ ಇತ್ತು, ಮೆಸೇಜ್ ಇತ್ತು, ಅಷ್ಟು ಬಿಟ್ಮೇಲೆ ಯಾವುದೇ ಬಂಡವಾಳ ಇಲ್ಲ. ಮೂವಿಗೆ ಎಷ್ಟು ಬಂಡವಾಳ ಹಾಕಿದ್ರು ಒಳ್ಳೆ ಕಥೆ ಇದ್ರೆ ಓಡೇ ಓಡುತ್ತೆ. ಆದ್ರೆ ಸೆಲೆಬ್ರಿಟೀಸ್ ಏನ್ ಮಾಡ್ತಾ ಇದಾರೆ, ಅಷ್ಟು ಕೋಟಿ ಇಷ್ಟು ಕೋಟಿ, ಆ ಹೀರೋಗೆ ಎಷ್ಟು ಕೋಟಿ, ಪ್ರೊಡ್ಯೂಸರ್ಗೆ ಇಷ್ಟು ಕೋಟಿ ಅಂತ ಹೇಳ್ಬಿಟ್ಟು ಹಾಕಿ ತುಂಬಾನೇ ಇದ್ ಮಾಡ್ತಾ ಇದ್ದಾರೆ. ಕಂಟೆಂಟ್ ಇದ್ರೆ ನಿಜವಾಗ್ಲೂ ಜನ ಮೆಚ್ಚಿ ಖಂಡಿತವಾಗ್ಲೂ ಥಿಯೇಟರ್ಗೆ ಬರ್ತಾರೆ. ರೀಸೆಂಟ್ ಆಗಿ ಬಂದಂತಹ ಸೂ ಫ್ರಮ್ ಸೋನು ಅಷ್ಟೇ, ಅತಿ ಕಡಿಮೆ ಬಂಡವಾಳ ತೆಗೆದು ಜನರನ್ನ ಮೆಚ್ಚಿ ತುಂಬಾನೇ ಎಂಟರ್ಟೈನ್ ಮಾಡುವಂತಹ ಮೂವಿ ಆಗಿದೆ. ಸೊ ಪೈರಸಿ ಮಾಡೋದು ತುಂಬಾನೇ ದೊಡ್ಡ ಅಪರಾಧ. ಆದ್ರೂ ಒಂದ್ ಕಡೆ ಕಾನೂನಿನ ದೃಷ್ಟಿಯಲ್ಲಿ ಇಮ್ಮಡಿ ರವಿ ಎಂಬ ವ್ಯಕ್ತಿ ತುಂಬಾನೇ ಒಬ್ಬ ಈಗ ಅಪರಾಧಿ ಆಗಿದ್ದಾನೆ. ಜನಗಳ ದೃಷ್ಟಿಯಲ್ಲಿ ಅಷ್ಟೇ ಒಬ್ಬ ದೊಡ್ಡ ಹೀರೋ ಆಗಿದ್ದಾನೆ. ಮಿಡಲ್ ಕ್ಲಾಸ್ ವ್ಯಕ್ತಿ
ಹಿಂಗ್ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ, ಸ್ಟ್ರಗಲ್ ಇರುತ್ತೆ ಅಂದ್ರೆ ಆ ವ್ಯಕ್ತಿ ಪಟ್ಟಿದ್ದಾನೆ ನೋವುಗಳು, ಎಷ್ಟು ಕಷ್ಟಗಳು ಪಟ್ಟು ಆ ವ್ಯಕ್ತಿ ಬಂದು ಒಂದು ಉತ್ತಮವಾದಂತಹ ಒಂದು ಸ್ಥಾನಕ್ಕೇರಿದ್ದಾನೆ. ಬಟ್ ಆದ್ರೆ ತುಂಬಾನೇ ದುಡ್ಡು ಮಾಡ್ಬೇಕು ಅಂದ್ಕೊಂಡ, ದುಡ್ಡಿದೆ ಆದ್ರೆ ಇವತ್ತು ನೆಮ್ಮದಿ ಇಲ್ಲ, ಅವನ ವಾಸ ಜೈಲಲ್ಲಿದೆ. ಸೊ ಯಾರೇ ಆಗ್ಲಿ ಒಂದು ಕಾನೂನಿನ ಮೀರಿ ಏನು ಮಾಡಕ್ ಹೋಗ್ಬಾರ್ದು, ಕಾನೂನಿನ ಚೌಕಟ್ಟಿನಲ್ಲೇ ಇರ್ಬೇಕು ಯಾವತ್ತು, ಕಾನೂನು ವಿರುದ್ಧವಾಗಿ ಯಾವತ್ತು ಹೋಗ್ಬಾರ್ದು. ಸೊ ಇಷ್ಟ ಹೇಳ್ತಾನೆ ಹೊಸ ಹೊಸ ವಿಷಯಗಳ ಬಗ್ಗೆ ಬರ್ತಾ ಇರ್ತೀನಿ. ಹೀಗೇನೆ ಪ್ಲೀಸ್ ನಮ್ಮನ್ನ ಹೀಗೆ ಬೆಳೆಸಿ ಉಳಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.